ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ದೇವರು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಸಮೃದ್ಧಿಯಿಂದ ತುಂಬಿಸಬೇಕೆಂದು ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮಗೆ ಗೊತ್ತು ಅಲ್ವಾ, ಪ್ರಾರ್ಥನೆ ದೊಡ್ಡ ಕಾರ್ಯವನ್ನು ಮಾಡುತ್ತದೆ. ಪ್ರಾರ್ಥನೆ ಎಲ್ಲಾ ವಿಷಯದಲ್ಲೂ ಜಯವನ್ನು ಕೊಡುತ್ತದೆ. ದೇವರ ಮಕ್ಕಳಾದಂತಹ ನಾವು ದೇವರ ಸನ್ನಿಧಿಗೆ ನಂಬಿಕೆಯಿಂದ ಬರುವಾಗ, ಪ್ರಾರ್ಥನೆಯಲ್ಲಿ ಎದುರು ನೋಡುವಾಗ ಬಲವಾದ ಕಾರ್ಯವು ನಡೆಯುತ್ತದೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ದೇವರು ಎಷ್ಟು ಅದ್ಭುತ ಕಾರ್ಯಗಳನ್ನು, ಉನ್ನತವಾದ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾರೆ. ಅನೇಕರು ವಿಶ್ವಾಸದಿಂದ ದೇವರ ಸನ್ನಿಧಿಗೆ ಬರುವಾಗ, ಆತನ ಮೇಲೆ ಪೂರ್ಣವಾದ ನಂಬಿಕೆ ನೀಡುವಾಗ ಎಷ್ಟೋ ಬಲವಾದ ಕಾರ್ಯಗಳು ನಡೆಯುತ್ತಾ ಇದೆ. ಅದೆಲ್ಲದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲದೆ ಪ್ರಪಂಚವ್ಯಾಪ್ತಿಯಾಗಿ ಆಯಾ ದೇಶದಿಂದ, ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶದ ಅನೇಕ ಜಿಲ್ಲೆಗಳಲ್ಲಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅನ್ನು ಪ್ರಾರಂಭಿಸುವುದರ ಮೂಲಕ ಅನೇಕರು ವಾಕ್ಯ ಸಂಬಂಧವಾದ ಜೀವನದಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಪ್ರತಿದಿನವೂ ಕೂಡ ಈ ವಾಗ್ದಾನ ನಿಮ್ಮನ್ನು ಧೈರ್ಯಪಡಿಸುತ್ತಾ ಇದೆ ಎಂಬುದಾಗಿ ನಂಬಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ದಿನವೂ ಕೂಡ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ? ಸತ್ಯವೇದ ಇದೆಯಾ ನಿಮ್ಮ ಬಳಿಯಲ್ಲಿ? ತೆಗೆದು ನೋಡೋಣ. ಕೀರ್ತನೆಗಳು 85ನೇ ಕೀರ್ತನೆ 12ನೇ ವಾಕ್ಯವನ್ನು ಓದೋಣವಾ? Psalm 85 and verse 12. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು, ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೆಹೋವನು ಒಳ್ಳೆಯದನ್ನೇ ಅನುಗ್ರಹಿಸುವನು. ದ ಲಾರ್ಡ್ ಗಿವ್ಸ್ ದ ಬೆಸ್ಟ್ ಅಲ್ವಾ? ಗುಡ್ ಥಿಂಗ್ಸ್. ದೇವರು ಒಳ್ಳೆಯದನ್ನು ಕೊಡುತ್ತಾರೆ ಎಂದು. ನಮ್ಮ ದೇವರು ಒಳ್ಳೆಯವರೆಂಬುದಾಗಿ ಬೈಬಲ್ ಎಷ್ಟೋ ಸಮಯದಲ್ಲಿ ನಮಗೆ ತಿಳಿಸುತ್ತದೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಅಲ್ವಾ? ಆತನ ಒಳ್ಳೆಯತನ ಎಷ್ಟು ಉನ್ನತವಾದದಂದರೆ, ಆತನು ನಮಗೆ ಅನುಗ್ರಹಿಸುವಂತಹ ಬಹುಮಾನವೂ ಕೂಡ ಅಷ್ಟೇ ಉನ್ನತವಾದದ್ದು. ಕ್ರೈಸ್ತರ ಪರಿಪಕ್ವತೆಯು ಯಾವುದರ ಮೇಲೆ ಆಧಾರವಾಗಿರುತ್ತದೆ ಅಂದರೆ, ದೇವ ನನಗೆ ಯಾವುದು ಒಳ್ಳೆಯದೋ ಅದನ್ನೇ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಾಗೆ ಪ್ರಾರ್ಥನೆಯನ್ನು ಮಾಡಿದ್ದೀರಾ? ಕೆಲವು ಸಾರಿ ನಾವೇನು ಮಾಡುತ್ತೇವೆ ಅಂದರೆ, ನಮ್ಮ ಪ್ರಿಫರೆನ್ಸ್ ನಮಗೆ ಇರುತ್ತದೆ, ನಮ್ಮ ಆಶೆಗಳು ನಮಗೆ ಇರುತ್ತದೆ, ನಮ್ಮ ಡಿಸೈರ್ಸ್ ನಮಗೆ ಇರುತ್ತದೆ. ಅದೆಲ್ಲವನ್ನೂ ದೇವರ ಮುಂದೆ ತಂದು ಇದನ್ನು ಆಸ್ ಇಟ್ ಈಸ್ ಆಗಿ ಯಾವುದನ್ನು ಕೂಡ ತಪ್ಪದೆ ಮಾಡಬೇಕು ಎಂಬುದಾಗಿ ಕೆಲವು ಸಾರಿ ನಾವು ಕೋರಿಕೊಳ್ಳುತ್ತೇವೆ. ನಾವು ಬೇಡುವುದನ್ನು ದೇವರು ಕೊಡುತ್ತಿಲ್ಲ ಎಂಬುದಾಗಿ ಹೇಳುತ್ತಿಲ್ಲ, ಆದರೆ ಅದಕ್ಕಿಂತಲೂ ಪ್ರಾಮುಖ್ಯವಾಗಿ ಉತ್ತಮವಾದದ್ದು ಯಾವುದೋ ನಮಗೆ ಅದೇ ಕೊಡಿ ಎಂಬುದಾಗಿ ಯಾವತ್ತಾದ್ರೂ ದೇವರ ಹತ್ರ ಕೇಳಿದ್ದೀರಾ? ನಾನು ಅದನ್ನೇ ಕೇಳುತ್ತೇನೆ ಪ್ರತಿ ಸಾರಿ. ನಮಗೇನು ಅವಶ್ಯವನ್ನು ಕೊಡಿ ದೇವ, ನನಗೆ ಯಾವುದು ಆಶೀರ್ವಾದಕರವಾದದ್ದು ಅದನ್ನೇ ಕೊಡಿ, ನನಗೆ ಯಾವುದು ಉತ್ತಮವಾದದ್ದು ಅದನ್ನೇ ಕೊಡಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ದೇವರು ಉತ್ತಮನಾಗಿರುವುದರಿಂದ ಆತನು ಉತ್ತಮವಾದದನ್ನೇ ನಮ್ಮ ಜೀವಿತದಲ್ಲಿ ಅನುಗ್ರಹಿಸುತ್ತಾರೆ. 34ನೇ ಕೀರ್ತನೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಅಲ್ವಾ? ಯೆಹೋವನು ಸರ್ವೋತ್ತಮನೆಂಬುದಾಗಿ ಅನುಭವದಿಂದ ಸವಿದು ನೋಡಿರಿ. ದೇವರು ಒಳ್ಳೆಯವನೆಂಬುದಾಗಿ ಕೇವಲ ಪುಸ್ತಕದಲ್ಲಿ ಓದುವುದು ಮಾತ್ರವಲ್ಲ, ಅಥವಾ ಯಾರೋ ಹೇಳಿದ್ದನ್ನು ಕೇಳುವುದಲ್ಲ, ನಮಗೆ ನಾವೇ ವೈಯಕ್ತಿಕವಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕೆಂಬುದಾಗಿ ದೇವರು ಕೋರುತ್ತಿದ್ದಾರೆ. ಒಂದು ಸಾರಿ ಕ್ರಿಸ್ತನನ್ನು ರುಚಿ ನೋಡುವುದಾದರೆ, ಒಂದು ಸಾರಿ ಯೇಸು ಕ್ರಿಸ್ತನೊಂದಿಗೆ ನೀನು ಅನ್ಯೋನ್ಯತೆಯನ್ನು ಹೊಂದುವುದಾದರೆ, ಎಷ್ಟೇ ಜನ ನೀನು ಆತನನ್ನು ಬಿಡಬೇಕೆಂಬುದಾಗಿ ಬೇಡಿಕೊಂಡರೂ, ಎಚ್ಚರಿಸಿದರೂ ನೀನು ಆತನನ್ನು ಬಿಡುವುದಿಲ್ಲ. ಯಾಕಂದರೆ ನಮ್ಮ ದೇವರು ಒಳ್ಳೆಯವನಾಗಿದ್ದಾರೆ. ಆತನಲ್ಲಿ ಒಳ್ಳೆಯತನ ಬಿಟ್ಟರೆ ಕೆಟ್ಟತನವನ್ನು ನಾವು ನೋಡುವುದಕ್ಕೆ ಆಗುವುದಿಲ್ಲ. ಅನೇಕರು ಈ ದಿನದಲ್ಲಿ ದೇವರನ್ನು ಬಿಟ್ಟು ಲೋಕದಲ್ಲಿ ಬಿದ್ದು ಹೋಗುವವರು ಅನೇಕರಿದ್ದಾರೆ. ಅಂಥವರನ್ನು ನೋಡಿ ನಾನು ಹೇಳುವಂತಹ ಮಾತು ಏನು ಗೊತ್ತಾ? ಯೇಸು ಕ್ರಿಸ್ತನಲ್ಲಿ ಯಾವ ಕೆಟ್ಟತನವನ್ನು ನೋಡಿ ಆತನನ್ನು ಬಿಟ್ಟು ಹೋಗುತ್ತಾ ಇದೆಯಾ ಹೇಳು? ಆತನು ನಿನಗೆ ಏನು ಮಾಡಿಲ್ಲ ಎಂದು ಹೋಗುತ್ತಾ ಇದ್ದೀಯಾ? ನಿನ್ನ ರಕ್ಷಣೆಗಾಗಿ ಆತನು ಎಷ್ಟು ಉನ್ನತವಾದ ಕಾರ್ಯವನ್ನು ಮಾಡಿದ್ದಾನೆ. ತನ್ನ ಪ್ರಾಣವನ್ನು ನಿನಗೋಸ್ಕರವಾಗಿ ಅರ್ಪಿಸಿದ್ದಾನೆ ಅಲ್ವಾ? ವಾಕ್ಯವನ್ನು ನಾವು ನಂಬುವಾಗ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪದ ನಿಮಿತ್ತವಾಗಿ ಆತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು, ಗಾಯಕ್ಕೆ ಒಳಗಾಗಿ, ಹಿಂಸಿಸಲ್ಪಟ್ಟು, ಅವಮಾನಕ್ಕೆ ಒಳಗಾಗಿ, ಕಡೆಯದಾಗಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಅರ್ಪಿಸಿದ್ದಾರಲ್ಲ. ಇಂತಹ ತ್ಯಾಗವನ್ನು ಪ್ರಪಂಚದಲ್ಲಿ ಯಾರಾದರೂ ನಮಗೋಸ್ಕರ ಮಾಡಿದ್ದಾರಾ? ಹಾಗಾದರೆ ಅಂತಹ ಕರ್ತನನ್ನ ನಾವು ಬಿಡಬೇಕೆಂದುಕೊಂಡಿರುವುದು, ಅಂತಹ ದೇವರನ್ನ ನಾವು ಬಿಟ್ಟು ಹೋಗಿ ಲೋಕದಲ್ಲಿ ಬೀಳಬೇಕೆಂದು ಅಂದುಕೊಂಡಿರುವುದು. ಬಾ, ನಿನ್ನ ದೇವರು ಒಳ್ಳೆಯವರು. ನಿನಗೋಸ್ಕರವಾಗಿ ಆತನು ಯಾವಾಗಲೂ ಒಳ್ಳೆಯ ವಿಷಯವನ್ನೇ ಸಿದ್ಧಪಡಿಸಿದ್ದಾರೆ. ಒಂದು ವೇಳೆ ಆ ಪ್ರೋಸೆಸ್ ಅಲ್ಲಿ ದೇವರು ನಿನಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ಒಳ್ಳೆಯ ಕೆಲಸಗಳು, ಆ ಒಳ್ಳೆಯ ಕಾರ್ಯಗಳು ಅರ್ಥವಾಗದೇ ಇರಬಹುದಾದರೆ, ಒಂದು ದಿನ ನಿನಗೆ ಅರ್ಥವಾಗುತ್ತದೆ, ಅದನ್ನು ತಿಳಿದುಕೊಳ್ಳುತ್ತೀಯ. ಇದರ ನಿಮಿತ್ತವಾಗಿ ಆ ದೇವರು ನನ್ನ ಈ ಮಾರ್ಗದಲ್ಲಿ ನಡೆಸಿದರು, ಇದಕ್ಕೋಸ್ಕರವಾಗಿ ಆ ದೇವರು ನನ್ನ ಈ ಶ್ರಮೆ ಮಾರ್ಗದಲ್ಲಿ ಕರೆತಂದರು, ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಎಂಬುದಾಗಿ ನೀನು ಒಂದು ದಿನ ತಿಳಿದುಕೊಳ್ಳುತ್ತೀಯ. ಭಕ್ತನಾದ ಪೌಲನು ರೋಮಾ ಸಭೆಗೆ ಬರೆಯುವಾಗ ಇದನ್ನೇ ಹೇಳುತ್ತಾರೆ. ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಓದುವುದಾದರೆ, ದೇವರ ಚಿತ್ತವು ಉತ್ತಮವಾದದ್ದೆಂಬುದಾಗಿ ಹೇಳಿದ್ದಾರೆ ಅಲ್ವಾ? ಉತ್ತಮವಾದ ದೇವರ ಚಿತ್ತ. ಆ ಉತ್ತಮವಾದ ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು ಅಂದರೆ ನಮ್ಮ ಮನಸ್ಸು ಮಾರ್ಪಟ್ಟು ನಾವು ರೂಪಾಂತರವಾಗಬೇಕೆಂದು ಹೇಳುತ್ತಾರೆ.
ನೀನು ಮಾನಸಾಂತರ ಹೊಂದದೆ ದೇವರ ಚಿತ್ತ ತಿಳಿದುಕೊಳ್ಳುವುದಕ್ಕೆ ಆಗಲ್ಲ. ಅನೇಕರು ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳಬೇಕು ಅಂದುಕೊಂಡಿದ್ದೇವೆ ಎನ್ನುವಂತಹ ಪ್ರಶ್ನೆ ಎಲ್ಲಿ ಕೇಳುತ್ತಾರೆ ಅಂದ್ರೆ ಮದುವೆ ವಿಷಯದಲ್ಲಿ ಕೇಳುತ್ತಾರೆ. ಜೀವನ ಸಂಗಾತಿ ಆರಿಸಿಕೊಳ್ಳುವುದರ ವಿಷಯದಲ್ಲಿ ಮಾತ್ರವೇ ದೇವರ ಚಿತ್ತ ತಿಳಿದುಕೊಳ್ಳಬೇಕೆಂದು ಬಯಸುತ್ತಾರೆ. ಉಳಿದಂತ ಯಾವುದೇ ವಿಷಯದಲ್ಲೂ ಕೂಡ ಕೇಳುವುದಕ್ಕೆ ಹೋಗುವುದಿಲ್ಲ. ಅವರ ಸ್ವಂತ ತೀರ್ಮಾನಗಳನ್ನು ಅವರೇ ತೆಗೆದುಕೊಳ್ಳುತ್ತಾರೆ. ಅವರ ಆಲೋಚನೆ ಅವರದ್ದೇ, ಅವರ ನಿರ್ಧಾರ ಅವರದ್ದೇ. ಎಲ್ಲವೂ ಮುಗಿದ ನಂತರ ಇಲ್ಲಿ ಬಂದ ನಂತರವಾಗಿ ಕೇಳದೇ ಇದ್ದರೆ ಸರಿ ಹೋಗುವುದಿಲ್ಲ. ಮದುವೆಗೆ ಬಂದ ನಂತರವಾಗಿ ಕೇಳದಿದ್ದರೆ ಸರಿ ಹೋಗುವುದಿಲ್ಲ. ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಪ್ರತಿ ವಿಷಯದಲ್ಲೂ ಕೂಡ ನೀನು ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು. ಯಾಕಂದರೆ ದೇವರ ಚಿತ್ತವು ಉತ್ತಮವಾದದ್ದು. ಆತನು ನಿನ್ನ ಕುರಿತಾಗಿ ಉತ್ತಮವಾದ ಉದ್ದೇಶವನ್ನು ಇಟ್ಟಿದ್ದಾರೆ. ಯುವರ್ ಗಾಡ್ ಈಸ್ ಗುಡ್. ಕೆಲವು ಸಂದರ್ಭದಲ್ಲಿ ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಿನ್ನನ್ನು ಶ್ರಮೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೇನೋ. ನೀನು ಕುಗ್ಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಅಧೈರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ಬಹುಶಃ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಆತನನ್ನು ನಿಂದಿಸುವಂತ ಅವಶ್ಯಕತೆ ಇಲ್ಲ. ಗಾಡ್ ಈಸ್ ಸ್ಟಿಲ್ ಇನ್ ಕಂಟ್ರೋಲ್. ದೇವರು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ. ಆತನು ನಡೆಸುತ್ತಾರೆ. ಹಸಿರು ಗಾವಲುಗಳ ಬಳಿಯಲ್ಲಿ ಆತನು ನಡೆಸುತ್ತಾನೆ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ ಕೀರ್ತನಗಾರನು ಹೇಳಿದ ಪ್ರಕಾರ ನಿನ್ನ ಜೀವಿತದಲ್ಲಿ ದೇವರನ್ನೇ ಪೂರ್ಣವಾಗಿ ಅವಲಂಬಿಸುವುದಾದರೆ ಆತನು ನಿನ್ನನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುತ್ತಾನೆ. ದೇವರು ಉತ್ತಮನಾಗಿರುವುದರಿಂದ ಆತನು ನಮಗೆ ಉತ್ತಮವಾದದನ್ನು ಅನುಗ್ರಹಿಸುತ್ತಾರೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಬೆತನಿಗೆ ಹೋದಾಗ ಮರಿಯಳು ಕ್ರಿಸ್ತನ ಪಾದದ ಬಳಿ ಕೂತುಕೊಂಡು, ಮಾರ್ತಳು ಅನೇಕ ಕೆಲಸಗಳನ್ನು ಮಾಡುವುದರಲ್ಲಿ ನಿರತಳಾಗಿ ಇದ್ದಳು. ಮರಿಯಳು ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತುಕೊಂಡು ಉತ್ತಮವಾದದನ್ನು ಆರಿಸಿಕೊಂಡಳು ಎಂಬುದಾಗಿ, ಅದನ್ನು ಆಕೆಯಿಂದ ಯಾರು ತೆಗೆದುಹಾಕುವುದಕ್ಕೆ ಆಗಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ. ಎಷ್ಟು ಒಳ್ಳೆಯ ದೇವರು ಆತನು. ಈ ದಿನ ಪ್ರಿಯರೇ, ನೀವು ಯಾವ ಅವಶ್ಯಕತೆಯಲ್ಲಿದ್ದೀರಾ? ಯಾವ ಆಕಾಂಕ್ಷೆ ನಿಮ್ಮಲ್ಲಿ ಇದೆ? ಯಾವ ಕೋರಿಕೆಯನ್ನು ಹೊಂದಿದ್ದೀರಾ? ಯಾವ ಆಶೆಯಿಂದ ತುಂಬಲ್ಪಟ್ಟಿದ್ದೀರಾ? ದೇವರು ಖಚಿತವಾಗಿ ನಿಮ್ಮ ಅವಶ್ಯಕತೆಯನ್ನು ಸಂಧಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ನಿಮ್ಮ ಹೃದಯದ ಆಶೆಯನ್ನು ನೆರವೇರಿಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ನಿಮ್ಮ ಕೋರಿಕೆಯನ್ನು ಸಿದ್ಧಿಗೆ ತಂದು ನಿಮ್ಮ ಆಲೋಚನೆಯನ್ನು ಸಫಲಪಡಿಸುತ್ತಾನೆ ಎಂಬುದಾಗಿ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಕರ್ತನು ನಿನಗೆ ಉತ್ತಮವಾದದನ್ನು ಅನುಗ್ರಹಿಸುತ್ತಾ ಇದ್ದಾರೆ. ನೀನು ಮಾಡಬೇಕಾದದ್ದೇನು ಗೊತ್ತಾ? ದೇವರು ನಿನಗೆ ಅನುಗ್ರಹಿಸುವಂತ ಎಲ್ಲವೂ ಕೂಡ ಒಳ್ಳೆಯದೆಂಬುದಾಗಿ ಅರಿತುಕೊಂಡು ಆತನಿಂದ ಹೊಂದಿಕೊಂಡು ಆತನನ್ನು ಸ್ತುತಿಸಬೇಕು, ಘನಪಡಿಸಬೇಕು. ಈ ದಿನದಲ್ಲಿ ನಮ್ಮ ಪ್ರಾರ್ಥನೆಯೂ ಅದೇ. ನಿಮ್ಮ ಜೀವಿತದಲ್ಲಿ ದೇವರು ಉತ್ತಮವಾದದನ್ನು ಅನುಗ್ರಹಿಸಲಿ, ಉತ್ತಮವಾದ ಆಶೀರ್ವಾದವನ್ನು ಆತನು ನಿಮ್ಮ ಮೇಲೆ ಸುರಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಮಹೋನ್ನತನೇ, ನಿಮಗೆ ಸ್ತೋತ್ರ. ನೀವು ನಮಗೆ ಒಳ್ಳೆಯದನ್ನು ಅನುಗ್ರಹಿಸುವಂತ ದೇವರಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಎಷ್ಟು ಪ್ರೀತಿಯುಳ್ಳ ದೇವರು ಅಪ್ಪ, ಎಷ್ಟು ಉನ್ನತನಾದಂತಹ ದೇವರು. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ವಾಗ್ದಾನ ಸಂದೇಶ ಕೇಳುತ್ತಾ ಇದ್ದಾರೋ ಅವರ ಜೀವಿತದಲ್ಲಿ ನಿಮ್ಮ ಒಳ್ಳೆಯತನವನ್ನು ನೀವೇ ತೋರ್ಪಡಿಸಬೇಕೆಂದು, ಒಳ್ಳೆಯ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಬೇಕೆಂದು ಕೋರುತ್ತಾ ಇದ್ದೇವೆ ದೇವ. ಕೆಲವು ಸಾರಿ ನಮಗೆ ಆ ಪ್ರೋಸೆಸ್ ಅರ್ಥವಾಗದೇ ಇರಬಹುದು, ಆದರೆ ಆ ರಿಸಲ್ಟ್ ಅನ್ನು ನಾವು ನೋಡುವಾಗ ನಿಮ್ಮನ್ನು ಸ್ತುತಿಸದೇ ಇರುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ನಮ್ಮ ಪ್ರಿಯರನ್ನು ಆ ರೀತಿಯಾಗಿ ಬಲಪಡಿಸಿ ಅವರಿಗೆ ಬೇಕಾದದೆಲ್ಲವನ್ನು ಕೂಡ ಅನುಗ್ರಹಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ಸಮ್ಮುಖದಲ್ಲಿ ಈ ವಿಜ್ಞಾಪನೆಗಳನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.